ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಉಡುಪಿ ಕೃಷ್ಣ ಮಠಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಉಡುಪಿ ಕೃಷ್ಣ ಮಠದಲ್ಲಿ ಈಗ ಪರ್ಯಾಯದ ಸಂಭ್ರಮ ಕಂಡು ಬರ್ತಾ ಇದೆ. 4ನೇ ಬಾರಿ ಪೀಠಾರೋಹಣವನ್ನ ಮಾಡಲಿದ್ದಾರೆ ಸುಗುಣೇಂದ್ರ ತೀರ್ಥರು. ಸುಮಾರು 28ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿದ್ದಾರೆ ಸುಗುಣೇಂದ್ರ ತೀರ್ಥರು. ವಿಶ್ವಗೀತಾ ಪರ್ಯಾಯಕ್ಕೆ ಸಜ್ಜಾಗಿದ್ದಾರೆ ಸುಗುಣೇಂದ್ರ ತೀರ್ಥರು. ಹೊಸ ಉತ್ಸಾಹದೊಂದಿಗೆ ಪರ್ಯಾಯದ ಪೀಠ ಏರೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದು, ಪರ್ಯಾಯಕ್ಕೂ ಮುನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಶ್ರೀಗಳು ಮಾತನಾಡಿದ್ದಾರೆ. 2 ವರ್ಷದ ಪರ್ಯಾಯವನ್ನ ಸ್ಮರಣೀಯಗೊಳಿಸೋದಕ್ಕೆ ಪ್ರಯತ್ನಿಸ್ತೇವೆ. ಉಡುಪಿ ಕ್ಷೇತ್ರದ ಕೀರ್ತಿ ಹೆಚ್ಚಬೇಕು, ಭಕ್ತರಿಗೆ ತೃಪ್ತಿ ಸಿಗಬೇಕು, ದೇವರ ಸುಲಭ ದರ್ಶನ ಆಗಬೇಕು, ಪ್ರಸಾದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತೇವೆ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನ ಬರೆಸ್ತೇವೆ. ಪ್ರತಿನಿತ್ಯ ಶ್ಲೋಕದ ಬಗ್ಗೆ ಪ್ರವಚನ ಏರ್ಪಾಟು ಮಾಡ್ತೇವೆ. ಹೀಗೆ ನಿರಂತರ ಭಗವದ್ಗೀತೆಯ ಪಾರಾಯಣವನ್ನ ಮಾಡಿಸ್ತೇವೆ ಅಂತ ಸುಗುಣೇಂದ್ರ ತೀರ್ಥ ಶ್ರೀಗಳು ಏಷ್ಯಾನೆಟ್ ಸುವರ್ಣ ಜೊತೆ ಹಂಚಿಕೊಂಡಿದ್ದಾರೆ. ಪರ್ಯಾಯದ ಸರ್ವಜ್ಞ ಪೀಠವನ್ನು ಏರ್ಲಿಕ್ಕಿರುವಂತಹ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, ವಿಶ್ವ ಸಂಚಾರಿ, ಇದೀಗ ವಿಶ್ವ ಪರ್ಯಾಯವನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಏನೆಲ್ಲ ಆಲೋಚನೆಗಳನ್ನು ಇಟ್ಕೊಂಡಿದ್ದೀರಿ ಪರ್ಯಾಯದ ಹೊಸ್ತಿಲಲ್ಲಿ ಅಂತ? ಈ 2 ವರ್ಷದ ಪರ್ಯಾಯವನ್ನು ಒಂದು ಸ್ಮರಣೀಯ ಸಮಯವನ್ನಾಗಿ ಮಾಡಬೇಕು. ನಮ್ಮ ಉಡುಪಿ ಕ್ಷೇತ್ರದ ಕೀರ್ತಿ ಇನ್ನಷ್ಟು ಜಾಸ್ತಿ ಆಗಬೇಕು. ಭಕ್ತರಿಗೆ ಇಲ್ಲಿ ಇನ್ನಷ್ಟು ತೃಪ್ತಿ, ಸಮಾಧಾನ, ಶಾಂತಿ ಸಿಗುವ ಹಾಗೆ ಆಗಬೇಕು. ಆ ರೀತಿ ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿದ್ದೇವೆ. ಮುಖ್ಯವಾಗಿ ದೇವರ ದರ್ಶನ, ಅದೇ ರೀತಿ ಪ್ರಸಾದ, ಅವರಿಗೆ ಇಲ್ಲಿ ಉಳ್ಕೊಳ್ಳುವಾಗ ನಮ್ಮ ಸಾಂಸ್ಕೃತಿಕ ಸಂಪತ್ತಿನ ಪರಿಚಯ, ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳ ಪರಿಚಯ, ಅವರಿಗೆ ಒಟ್ಟಿಗೆ ಉಡುಪಿಗೆ ಬಂದು ಹೋದ ಮೇಲೆ ಒಂದು ಸಾರ್ಥಕತೆಯ ಭಾವನೆ ಇದು ಬರುವ ಹಾಗೆ ಕಾರ್ಯಕ್ರಮಗಳನ್ನು ಯೋಜಿಸಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ಈಗಾಗಲೇ ಕೋಟಿ ಗೀತಾ ಲೇಖನ ಯಜ್ಞ, 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸುವುದು, ಅದೇ ರೀತಿ ನಿತ್ಯ ಪ್ರತಿಯೊಂದು ಶ್ಲೋಕದ ಬಗ್ಗೆ ಒಂದು ಪ್ರವಚನಗಳು ಮತ್ತು ಸಂವಾದ, ಬಂದವರ ಹತ್ರ ಜೊತೆಗೆ ಗೀತೆಯ ಬಗ್ಗೆ ಅಥವಾ ಧಾರ್ಮಿಕ ವಿಷಯಗಳ ಬಗ್ಗೆ ಅವರಿಗೆ ಏನಾದರೂ ಸಂಶಯ ಇದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂಥ ಅವಕಾಶಗಳು. ಆಮೇಲೆ ಅಖಂಡ ಗೀತಾ ಪಾರಾಯಣ, ಬೆಳಿಗ್ಗಿನಿಂದ ಸಾಯಂಕಾಲ ತನಕ, ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಸಮಗ್ರ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು. ಯಾರು ಪುಸ್ತಕ ಸಮರ್ಪಣೆ ಮಾಡಲಿಕ್ಕೆ ಬರ್ತಾರೆ ಅವರು ನಮ್ಮ ಗೀತಾ ಮಂದಿರದಲ್ಲಿ ಒಮ್ಮೆ ಸಂಪೂರ್ಣ ಗೀತೆಯನ್ನು ಪಾರಾಯಣ ಮಾಡಿ ಆಮೇಲೆ ಕೃಷ್ಣನಿಗೆ ಅವರ ಪುಸ್ತಕವನ್ನು ಸಮರ್ಪಣೆ ಮಾಡೋದು ಅಂತ ಹೀಗೆ ಯೋಚನೆ ಮಾಡಿದ್ದೇವೆ. ಅದೇ ರೀತಿ ಅಖಂಡ ಗೀತಾ ಪಾರಾಯಣ ಜೊತೆಗೆ ಶ್ರೀಮದ್ ಭಗವದ್ಗೀತಾ ಮಹಾಯಾಗ, 700 ಶ್ಲೋಕಗಳಿಂದ ಶ್ರೀಕೃಷ್ಣನಿಗೆ ಆಹುತಿ ಕೊಡತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಯಾಗದ ಯೋಜನೆ. ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ, ಭಗವದ್ಗೀತೆಯ ಬಗ್ಗೆ ಜಗತ್ತಿನಲ್ಲಿರುವ ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಅದರ ಬಗ್ಗೆ ಚರ್ಚೆಗಳನ್ನು ಏರ್ಪಾಡು ಮಾಡ್ತಕ್ಕದ್ದು. ಹಾಗೆ ವಸತಿ ಸಮುಚ್ಚಯ, ಅಷ್ಟೋತ್ತರ ಭವನ ಅಂತೇಳಿ 108 ರೂಮುಗಳುಳ್ಳ ಒಂದು ವಸತಿ ಸಮುಚ್ಚಯ. ಪಾರ್ಥಸಾರಥಿ ಸುವರ್ಣ ರಥ, ಶ್ರೀಕೃಷ್ಣನಿಗೆ ಗರ್ಭಗುಡಿಯ ಸುತ್ತ ಎಳೆಯಬಹುದಾದಂಥ ಒಂದು ಚಿನ್ನದ ಪಾರ್ಥಸಾರಥಿ ರಥ. ಅದೇ ರೀತಿ ಕಲ್ಸಂಕದಲ್ಲಿ ಇನ್ನೊಂದು ಮಹಾದ್ವಾರ, ಅದರಲ್ಲಿ ಮಧ್ವಾಚಾರ್ಯ ಕೃಷ್ಣನನ್ನು ಎತ್ತಿಕೊಂಡು ಬರತಕ್ಕಂಥ ಮೂರ್ತಿಯ ಪ್ರತಿಷ್ಠಾಪನೆ, ಮಧ್ವೇಶ ವೃತ್ತ, ಹೀಗೆ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಇಡೀ ಜಗತ್ತು ಸುತ್ತಿ ಬಂದಿದ್ದೀರಿ. ವಿಶ್ವದ ಎಲ್ಲ ಒಳ್ಳೆಯ ಸಂಗತಿಗಳು ನಮಗಿರಲಿ ಅಂತ ಹೇಳುವಂಥ ಮನೋಭಾವನೆ ಈಗ ನಡೀತಾ ಇರುವಂಥದ್ದು. ಈ ತಿರುಗಾಟದಲ್ಲಿ ಕಂಡ ಯಾವ ಅನುಭವ ನಿಮಗೆ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತೀರಿ ಪರ್ಯಾಯವನ್ನು ನಡೆಸೋದಕ್ಕೆ? ಎಲ್ಲ ಕಡೆ ನಾವು ಗಮನಿಸಿದಂಥ ಒಂದು ಅಂಶ ಅಂದರೆ ಸ್ವಚ್ಛತೆ ಮತ್ತು ಉಪಚಾರಗಳು, ವಿನಯ, ಇದನ್ನು ನಾವು ಎಲ್ಲ ಕಡೆ ಗುರುತಿಸಿದ್ದೇವೆ. ಆ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪುತ್ತಿಗೆ ಶ್ರೀಗಳ ಕೋಟಿಗೀತ ಲೇಖನ ಯಜ್ಞ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂಥದ್ದು. ಕೋಟಿ ಸಲ ಭಗವದ್ಗೀತೆಯನ್ನು ಬರೆಯುವಂತ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ. ಅವರ ಪರ್ಯಾಯದ ಕಾಲ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.